ದೇಶದ ಇತಿಹಾಸದಲ್ಲಿ ದೊಡ್ಡ ಹಬ್ಬವನ್ನು ನಾವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ದೇಶ ಸ್ವತಂತ್ರ ಸಿಕ್ಕು 80 ವರ್ಷಗಳು. 80 ವರ್ಷಗಳ ಹಿಂದೆ ನಾವು ಬ್ರಿಟಿಷರ ಕಪಿಮುಷ್ಟಿಯಲ್ಲಿ ಗುಲಾಮಗಿರಿಯಂತೆ ಅವರ ಆಳಾಗಿ ದುಡಿತಕ್ಕಂಥ ಒಂದು ಪರಿಸ್ಥಿತಿ. ಕೇವಲ 33 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶ. ಆಗಿನ ಕಾಲದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಭಾಳ ಒಂದು ದೊಡ್ಡ ದಬ್ಬಾಳಿಕೆಯಿಂದ ಬೇಸತ್ತು ನಮ್ಮ ಭಾರತ ದೇಶದ ಎಲ್ಲರೂ ಕೂಡ ಸಂಘಟಿತರಾಗಿ ಪರಮ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿರ್ಬೋದು, ಅಬ್ದುಲ್ ಗಫರ್ ಖಾನ್ ಆಗಿರ್ಬೋದು, ಅನೇಕ ಜನ ಜಾತಿ ಧರ್ಮ ಎಲ್ಲ ಧರ್ಮದ ಜನರು ಸೇರಿ ಒಟ್ಟಾಗಿ ಆ ಬ್ರಿಟಿಷರೇ ಭಾರತ ದೇಶವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಹೋರಾಟವನ್ನು ಪ್ರಾರಂಭ ಮಾಡಿದರು. ಆ ಪ್ರಾರಂಭದಿಂದ ಕೊನೆವರೆಗೂ ಕೂಡ ಅಹಿಂಸಾತ್ಮಕವಾದಂಥ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಕೊನೆಗೆ 1904 ಮಧ್ಯರಾತ್ರಿ 12 ಗಂಟೆಗೆ ಈ ದೇಶಕ್ಕೆ ಬ್ರಿಟಿಷರು ಸ್ವತಂತ್ರ ಕೊಡ್ಬೇಕಂತ ಹೇಳಿ ರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಮಾಡಿರ್ತಕ್ಕಂಥದ್ದು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂತು. ಈ ದೇಶ ಸ್ವತಂತ್ರ ಆದ ನಂತರ ಬ್ರಿಟಿಷರ ಕಾಲದಿಂದ ಈ ದೇಶದಲ್ಲಿ ತಿನ್ನಲು ಆಹಾರ ಇರಲಿಲ್ಲ, ಶಿಕ್ಷಣ ಇರಲಿಲ್ಲ, ಕುಡಿಯಲು ನೀರು ಇರಲಿಲ್ಲ, ವಿದ್ಯುತ್ ದೀಪ ಇರಲಿಲ್ಲ. ಭಾಳ ಬಡತನದಿಂದ ಇರ್ತಕ್ಕಂಥ ಈ ದೇಶ ಇವತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ಇವತ್ತು 140 ಕೋಟಿ ಜನಸಂಖ್ಯೆ. ಇಂಥ ಒಂದು ಭಾರತ ದೇಶ ದೊಡ್ಡದಾಗಿ ಬೆಳಿಬೇಕಾದ್ರೆ ಆ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಹಾಕಿಕೊಂಡ ಕಾರ್ಯಕ್ರಮಗಳು. ದೇಶದಲ್ಲಿ ಅನ್ನ ಇರಲಿಲ್ಲ, ಅತಿ ಹೆಚ್ಚಿನ ಒಂದು ವಿಶ್ವಕ್ಕೆ ಸರಬರಾಜು ಮಾಡ್ತಕ್ಕಂಥ ಅನ್ನವನ್ನು ಸರಬರಾಜು ಮಾಡ್ತಕ್ಕಂಥ ದೇಶದಲ್ಲಿ ನಾವಿದ್ದೇವೆ ಮುಂಚೂಣಿಯಲ್ಲಿ. ಇಂಜಿನಿಯರ್ಗಳು, ಡಾಕ್ಟರ್ಗಳು ಈ ಭಾಗದಲ್ಲಿ ಶಿಕ್ಷಣಕ್ಕೆ ಬಹಳ ಕೊರತೆ ಇತ್ತು. ಇವತ್ತು ಅನೇಕ ವಿಶ್ವವಿದ್ಯಾಲಯಗಳು 371 ಜಾರಿಗೆ ತಂದು ಎಲ್ಲ ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ವಿವಿಧ ದೇಶದಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ಇಂಥ ಒಂದು ಬೃಹತ್ ಮಟ್ಟಕ್ಕೆ ನಾವು ಬೆಳಿಬೇಕಾದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ಮತ್ತು ನಮ್ಮೆಲ್ಲ ಹಿಂದಿನ ಹಿರಿಯರು ತಮ್ಮ ತ್ಯಾಗ ಬಲಿದಾನದಿಂದ ದೇಶಕ್ಕೆ ಸ್ವತಂತ್ರ ಕೊಟ್ಟದ ಉದ್ದೇಶದಿಂದ ಇವತ್ತು ನಾವೆಲ್ಲ ತಲೆ ಎತ್ತಿ ತಿರುಗಾಡುವಂತಾಗಿದೆ. ಕಾರಣ ಅಂಥ ಒಂದು 80ನೇ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲರೂ ಕೂಡ ವಾಜ್-ಬಾಬು ಅವರು ಮತ್ತು ನಮ್ಮ ಮೋದಿನ್ ಪಟೇಲ್ರು, ಅಜಯ್ ಪಟೇಲ್ರು ಎಲ್ಲ ಈ ಬಡಾವಣೆಯ ಒಂದು ಈ ಮಿಜ್ಬಾ ನಗರದ ಚೌಕ್ನಲ್ಲಿ ಹೊಸದಾಗಿ ಈ ಬಡಾವಣೆಯಲ್ಲಿ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಈ ದೇಶದ ಸ್ವಾತಂತ್ರ್ಯೋತ್ಸವದ ಭವಿಷ್ಯವನ್ನ ತಿಳಿಲಿ ಅಂತಕ್ಕಂಥ ಉದ್ದೇಶದಿಂದ ಧ್ವಜಾರೋಹಣವನ್ನ ಮಾಡಿದರೆ ಆ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್.